ಅಲ್ಲಾಡ್ಸಿ ಅವನ್ನ ಟೆಂಡರ್ ತಗೊಂಡಿರೋನ್ನ ಸರ್ ಮತ್ತೆ ನೀವ್ಯಾತಿ ಬಂದಿದ್ದೀರಿ ಸಿಬ್ಬಂದಿ ಬರ್ಲಿ ತಗೊಂಡಿರೋ ಟೆಂಡರ್ ಫೋನ್ ಮಗನ್ಗೆ ಹೊಡಿಲಿ ಟೆಂಡರ್ ಫೋನ್ ಮಗನ್ಗೆ ಹೊಡಿಲಿ ಟೆಂಡರ್ ಫೋನ್ ಕಟ್ಟಿಲ್ಲ ಬಾಡಿಗೆ ಕಟ್ಟಿಲ್ಲ ಅಂತ ನಮ್ಮನ್ನು ಕೇಳಿ ಏನ್ ಸರ್ ಇದು ಮನೆ ಹಾಳು ಮಾಡ್ಕೊಂಡು ಮಾಡ್ತಾ ಇದೀವಿ ನಾವು ಮಾಡ್ತಾ ಇದೀವಿ ಇಲ್ಲ ಸರ್ ನೀವೇನಾದ್ರೆ ಕ್ಲೋಸ್ ಮಾಡಾದ್ಮೇಲೆ ನಾನು ಕೇಳ್ತೀನಿ ನೀವು ತಾನೇ ಜೊತೆ ಕೆಲಸನ ಮಾಡಿದ್ದೀವಿ ಕರೀರಿ ಸರ್ ಅವರು ಟೆಂಡರ್ ಬಾಳಿ ಮಗನ್ ಕರೀರಿ ಸರ್ ನಮ್ಮೆಲ್ಲ ಯಾಕೆ ಹಾಕ್ತೀರ ಮತ್ತೀಗ ಬಾಳಿ ಮಗ ಟೆಂಡರ್ ತಗೊಂಡಿರೋ ಇಟ್ಕೊಳ್ಳಿ ಅವ್ನು ಬಾಡಿಗೆ ಕಟ್ಟಿಲ್ಬಾರ್ದು ನಮ್ಮನ್ನು ಕೇಳಿ
ನಮ್ಮ ಕಷ್ಟ ನಮಗೆ 2 ಕೋಟಿ ರೂಪಾಯಿ ನಮ್ಮ ತಲೆ ಮೇಲೆ ಬಂದದ್ದು. ಹಿಡಿದು 2 ಕೋಟಿ ರೂಪಾಯಿ ನಮ್ಮ ತಲೆ ಮೇಲೆ ಬಂದದ್ದು. ಜವಾಬ್ದಾರಿ ನಡಿಯೋಣ. ಹೇಳ್ದಕ್ಷ ಕೇಳು. ಕೋರ್ಟ್ ಆರ್ಡರ್ ಮಾಡ್ಬೇಡ. ಆಯ್ತಾ? ಗಾಡಿಗಳು ಜವಾಬ್ದಾರಿ ಕೈಯೆಲ್ಲ ಮುಳುವಾಗ ಹೋಗಿ ನೀವು ಬೇರೆ ಯಾಕೆ ಏನು ಅಂತ ಕಾಸು ಎತ್ಕೊಂಡ್ರೆ ಸೆಕ್ಯೂರಿಟಿ ಬರ ಯಾರ್ದು ದುಡ್ಡಿಸ್ಕೊಬಿಡಿ. ಅರ್ಥ ಆಯ್ತಾ? ಬೇಡ ದುಡ್ಡಿಸ್ಕೊಬಿಡಿ. ಹೋಗ್ಬಿಡಿ. ಎರಡು ಕೋಟಿ ಕಂಡ್ರು ನಿಮ್ಗೆ ಅರ್ಥ ಆಗಬೇಕು. 2 ಕೋಟಿ ಅರ್ಥ ಆಯ್ತಾ? ಲಾಭ ಬಂದ್ಬಿಡು ಆಫೀಸರ್ ಚಾರ್ಜ್ ಶೀಟ್ ಆಗದೆ ಗೊತ್ತಾ? ಏನ್ ಮೊದ್ಲು ನೀವೇನು ಸ್ಕ್ಯಾನಿಂಗ್ ನಿಮ್ದೇನಪ್ಪ ಎತ್ಕೊಂಡು ಹೋಗ್ಬಿಡ್ರಿ. ಎತ್ಕೊಂಡ್ರೆ ಇನ್ನೊಂದು ರೋಡ್ ಈ ಕಡೆ ಮಾಡ್ತೀನಿ ನೀವು ಇಲ್ಲಿ ಇಬ್ಬರು ಇರಪ್ಪ. ಬುಕ್ ಇಟ್ಕೊಳ್ಳಿ ಬುಕ್ ಒಂದು ಬುಕ್ ಇಸ್ಕೊಟ್ಬಿಡು. ಬಂದೆ ಇಲ್ಲಿ ಆಯ್ತಾ? ಇಲ್ಲಿ ಏನಾಗಿದೆ, ಇವರು ಸುಮಾರು 1 ವರ್ಷಗಳ ಹಿಂದೆನೆ ಇವರು ಲೈಸೆನ್ಸ್ನ ಅಂದರೆ ಬಾಡಿಗೆನ ಕಟ್ಟಿದರೆ
ಸುಮಾರು 1,20,1,20,24 ಲಕ್ಷ ಇವರು ಉಳಿಸ್ಕೊಂಡಿದ್ರು. ಸೊ ಅದರಿಂದ ನಮ್ಮ ಸಂಸ್ಥೆಯವರು ನಾವೆಲ್ಲ ಸೇರಿ ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಟರ್ಮಿನೇಟ್ ಆದರೂ ಸಹ ಆ ಟರ್ಮಿನೇಟ್ ಆದೇಶದ ಮೇಲೆ, ರದ್ದತಿ ಆದೇಶದ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿದ್ರು, ಅದ ಸ್ಟೇ ತರಿಸಿದ್ರು. ಈಗ ನಿನ್ನೆ ಅದು ಸ್ಟೇ ವೆಕೇಟ್ ಆಗಿದೆ. ಸ್ಟೇ ವೆಕೇಟ್ ಆಗಿ ಅದರಲ್ಲಿ ಏನಂತ ಹೇಳಿದೆ, ಯಾವ ಲೈಸೆನ್ಸ್ ಅವರು ಕೊಟ್ಟಲ್ಲ, ಅವ್ರಿಗೆ ಯಾವುದೇ ಥರ ಅಧಿಕಾರ ಇಲ್ಲ. ಹಾಗೂ ನಮ್ಮ ಅಗ್ರಿಮೆಂಟ್ನಲ್ಲಿ ಏನಿದೆ, ಯಾವುದೇ ಒಂದು ಲೈಸೆನ್ಸಿ ತಮ್ಮ ಪರವಾನಗಿಯನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಲೈಸೆನ್ಸಿ ಇರ್ಬೋದು, ಅವ್ರ ಸಬ್ ಲೈಸೆನ್ಸಿ ಇರ್ಬೋದು, ರದ್ದತಿ ಆದೇಶ ಆದ ನಂತರ ಆ ಪ್ರಿಮಿಸಿಸ್ನ ವೆಕೇಟ್ ಮಾಡ್ಕೋಬೇಕು ಅಂತ ರಿಜಿಸ್ಟರ್ ಅಗ್ರಿಮೆಂಟ್ ಆಗಿದೆ ನಮ್ಮ ಮತ್ತು ಅವರಲ್ಲಿ. ಇಲ್ಲಿ ಉಮೇಶ್ ಅನ್ನೋರು ಮೊದಲನೇ ಲೈಸೆನ್ಸಿದಾರರು, ನಟೇಶ್ ಅನ್ನೋರು ಅವ್ರ ಸಬ್ ಲೀಸ್ಗೆ ತೊಗೊಂಡಿರ್ತಕ್ಕಂಥವ್ರು. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲ ಅನ್ಕನ್ಸರ್ನ್ ಪರ್ಸನ್ಸು, ಇವರು ಎಲ್ಲರನ್ನೂ ಬದರಿಸ್ಕೊಂಡು ಇವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಈಗ ಆದೇಶ ಬಂದ ಮೇಲೆ ನಾವೆಲ್ಲ ಸೇರಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಸೇರಿ ಪೊಲೀಸ್ ಪ್ರೊಟೆಕ್ಷನಿಂದ, ಪೊಲೀಸ್ SP ಸಾಹೇಬ್ರ ಕಡೆಯಿಂದ ಎಲ್ಲರ ಸಪೋರ್ಟಿಂದ ನಾವು ಇವತ್ತು ವೆಕೇಟ್ ಮಾಡಿಸಿದ್ದೀವಿ. ಯಾಕಂದರೆ ಅವ್ರಿಗೂ ಸಹ, ಶಾಪ್ನವ್ರಿಗೂ ಸಹ ನಾವು ಅವ್ರಿಗೆ ಹೇಳಿದ್ದೀವಿ, ತಕ್ಷಣ ನಿಮಗೆ ಇದು ಮಾಡಲ್ಲ, ಮುಂದಿನ ಟೆಂಡರ್ವರೆಗೂ ನಿಮ್ಮನ್ನೇ ಕಂಟಿನ್ಯೂ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ಆದರೂ ಸಹ ಅವರು ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ರು. ಅವ್ರಿಗೆಲ್ಲ ಹೇಳಿ ಯಾವುದೇ ಮಾನವೀಯ ದೃಷ್ಟಿಯಿಂದ ಅವ್ರಿಗೂ ಎಲ್ಲ ಮೊದಲನೇ ಕರೆದು ಅವ್ರಿಗೆ ಎಲ್ಲ ಹೇಳಿದ್ದೀವಿ ಸರ್. ಇಷ್ಟಿದೆ ಸರ್. ಈಗಾಗಲೇ ಅವರು ಏನು ಹಿಂದೆ ಇದ್ದ ನಟೇಶ್ ಸಬ್ಲೀಸಿ ಇಲ್ಲಿವರೆಗೂ 1 ವರ್ಷಗಳ ಕಾಲ ಅವರು ಯಾವುದೇ ಒಂದು ಇದನ್ನು ಕಟ್ಟಿಲ್ಲ. ಕೋರ್ಟ್ 50 ಲಕ್ಷ ಕಟ್ಟಬೇಕು ಅಂತ ಅವ್ರಿಗೆ ಹೇಳಿದ್ರು ಸಹ ಅವರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಬರೀ 25 ಲಕ್ಷ ಕಟ್ಟಿ ಇನ್ನು 25 ಲಕ್ಷನ ಕಟ್ಟದೇ ಇರೋದ್ರಿಂದ ಕೋರ್ಟು ಒಂದು ಡಿಸಿಷನ್ ತಗೊಂಡು ಇವ್ರನ್ನ ಅವ್ರು ಏನು ಟರ್ಮಿನೇಷನ್ ಮಾಡಿದ್ದಾರೆ, KSRTC ಅವರು ಏನು ಟರ್ಮಿನೇಷನ್ ಮಾಡಿದ್ದಾರೆ ಅದು ವ್ಯಾಲಿಡ್, ಈಸ್ 100% ರೈಟ್ ಅಂತ ಆದೇಶ ಕೊಟ್ಟಿದೆ. ಅದರಂತೆ ನಾವು ನಮ್ಮ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಕಾರ್ಯಾಚರಣೆ ಮಾಡಿ ನಮ್ಮ ಸಂಸ್ಥೆಯ ಆಸ್ತಿಗಳನ್ನು ವಶಪಡಿಸ್ಕೊಂಡಿದ್ದೀವಿ ಸರ್. ಎಷ್ಟು ಬಾರಿ ಕಟ್ಟಬೇಕಿತ್ತು ಏನಾದ್ರು ಸರ್? ಇಲ್ಲಿವರೆಗೂ 2 ಕೋಟಿ ಕಟ್ಟಬೇಕು ಸರ್. ಇಲ್ಲಿವರೆಗೂ 2 ಕೋಟಿ ಅಧಿಕವಾಗಿ ಕಟ್ಟಬೇಕು. ಕಟ್ಟದೇ ಇರೋದ್ರಿಂದ ನಾವು ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಇವತ್ತು ಕೋರ್ಟ್ ಆದೇಶದ ಮೂಲಕ ನಾವು ಪ್ರೊಟೆಕ್ಷನ್ ತಗೊಂಡೋಗಿ ಅವ್ರನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಸರ್. ಮತ್ತೆ ಅಗ್ರಿಮೆಂಟ್ ಅಂತ ಅವ್ರ ನಡುವೆ ಆಗಿದೆ ಸರ್. ಬಟ್ ಇಲ್ಲಿ ಟೆಂಡರ್ ತಗೊಂಡಿರ್ತಾರೆ ಸರ್ ಅವರು ಕೆಲವೊಂದಿಷ್ಟು ಐಟಮ್ಸ್ ಕೂಡ ಆಗಿದ್ದಾವೆ, ತೆಗೆದುಕೊಂಡು ಬಿಡಲಿಲ್ಲ ಸರ್. ಅದು ಮಾನವೀಯ ದೃಷ್ಟಿಯಿಂದ ರೈಟ್ ಸರ್. ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಕರೆದು ಮಾತಾಡಿದ್ದೀನಿ ಸರ್. ಏನು ಮಾತಾಡಿದ್ದೀನಿ, ಮುಂದಿನ ಟೆಂಡರ್ ನಾವು ಈಗ ಸಿಂಗಲ್ ಏಜೆನ್ಸಿ ಇತ್ತು, ಈಗ ನಾವು ಮಳಿಗೆಗಳನ್ನ ನಾವು ಸುಮ್ಮನೆ ಇಟ್ಕೊಳಕ್ಕಾಗಲ್ಲ, ನಾವು ಅದನ್ನ ಟೆಂಡರ್ ಕರೀಲೇಬೇಕು. ಟೆಂಡರ್ ಕರೆಯೋದು 3 ತಿಂಗಳಾಗ್ಬೋದು, ಇನ್ನೂ ಹೆಚ್ಚಿಗೆ ಆಗ್ಬೋದು. ಅಲ್ಲಿವರೆಗೂ ನಾವು ನಿಮ್ಮನ್ನೇ ಕಂಟಿನ್ಯೂ ಮಾಡ್ತೀವಿ, ನಿಮಗೆ ಮಾಡಿಕೊಡ್ತೀವಿ. ನಿಮ್ಮ ಏನು ನೀವು ಅಮೌಂಟ್ ಕಟ್ತಾ ಇದ್ರಿ ಅದನ್ನು ನಮ್ಮ ಸಂಸ್ಥೆಗೆ ಕಟ್ಟಿ ನಿಮ್ಮವರಿಗೆ ಟೆಂಪ್ರರಿ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಅಭಯ ನೀಡಿದ್ದೀವಿ ಸರ್. ಅವ್ರಿಗೆ ಯಾವುದೇ ಅನ್ಯಾಯನೂ ಮಾಡಲ್ಲ ಸರ್. ರಾಮನಗರ ಬಸ್ ಸ್ಟ್ಯಾಂಡ್ ಮೊಬೈಲ್ ಅಂಗಡಿಯವ್ರು ನಾವು. ಏಕಾಏಕಿ DC ಸಾಹೇಬರುಗಳು ಬಂದು KSRTC ಡಿಪಾರ್ಟ್ಮೆಂಟ್ ಅವರು ಏಕಾಏಕಿ ಖಾಲಿ ಮಾಡಿ ಅಂತ ಹೇಳ್ತವ್ರೆ. ಖಾಲಿ ನಮ್ಮನ್ನ ಎಳೆದು ಕೂಡ ನಮ್ಮ ಹುಡುಗರುಗಳನ್ನ, ನಮ್ಮ ತಂಗಿದಿರನ್ನೆಲ್ಲ ಎಳೆದ್ಬಿಟ್ಟು ಆಚೆ ಕಡೆಗೆ ಹಾಕ್ಬಿಟ್ಟು ಇವತ್ತು ಬಾಕ್ಲಾಕವ್ರೆ. ಆ ವಿಡಿಯೋಗಳು ಕೂಡ ಇದೆ. ಆದರೆ ಯಾಕೆ ಈ ರೀತಿ ಮಾಡಿದ್ರು ನಮಗೂ ಮಾಹಿತಿ ಇಲ್ಲ. ವೆಕೇಟ್ದೇನಾದರೂ ಆರ್ಡ್ರ್ ಕೊಡಿ ಅಂದರೆ ಏನು ಕೊಡ್ಲಿಕ್ಕೆ ಇವ್ರು ಸಿದ್ಧ ಇಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಏಕಾಏಕಿ ಬಡವರು ಅಂದರೆ ನಮಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯನ ಈ ರೀತಿ ಅನ್ಯಾಯ ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರಲ್ವಲ್ಲ, ಅದನ್ನ ನಮ್ಗೆ ಹೇಳ್ಬೇಕು, ಮುಂಗಡವಾಗಿ ಕೊಡ್ಬೇಕು ತಾನೆ ಅದು ವಿಚಾರಗಳನ್ನೆಲ್ಲ. ಏನು ಒಂದು ಗೊತ್ತಿಲ್ಲದೆ ಸೈಲೆಂಟಾಗಿ ಬಂದು ನಮ್ಗೆ ಖಾಲಿ ಮಾಡಿ ದೌರ್ಜನ್ಯದಿಂದ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ? ನಾವು ತಿಂಗಳ ಟೆಂಡರ್ ಕಟ್ತಾ ಇರೋರು, ತಿಂಗಳ ಏನಿರುತ್ತೆ ಅದನ್ನ ಕಟ್ತಾನೆ ಇರ್ತೀವಿ. ಈಗಲೂ ಕೂಡ ಅಭಿನಂದನ್ ಅವ್ರಿಗೆ ನಟೇಶ್ ಅವ್ರು ಅಂದ್ಬಿಟ್ಟು ಟೆಂಡರ್ ತಗೊಂಡಿರ್ತಾರೆ, ಅವ್ರು ಕೊಟ್ಟಿರ್ತೀವಿ, ಅವ್ರ ಬಾಡಿಗೆ ಕೊಡ್ತಾ ಇರ್ತೀವಿ. ಅವ್ರು ನಡೀತಿದ್ದೆ ನಟೇಶ್ ಮ್ಯಾನೇಜರು 5 ನಿಮಿಷದಿಂದ ಅಷ್ಟೇ ಚರ್ಚೆ ಮಾಡಿದ್ರು. ಖಾಲಿ ಮಾಡಿ ಅಂದ್ರು. ಯಾಕೆ ಅಂತ ಕೇಳ್ದೋ, ಇದಪ್ಪ ಕೋರ್ಟಿಂದ ಆರ್ಡರ್ ಆಗೈತೆ, ಕೋರ್ಟ್ ಒಂದು ಆರ್ಡರ್ ಕೊಡಿ ಅಂದೋ, ಯಾವುದೂ ಕೊಟ್ಟಿಲ್ಲ. ಏಕಾಏಕಿ ಖಾಲಿ ಮಾಡಿ ಅಂತ ಗೊತ್ತಿಲ್ಲ ಸರ್. ಕೊಟ್ರಲ್ವಾ ಗೊತ್ತಾಗೋದು? ನಮ್ಗೇನು ಕೊಡದೆ ಏಕಾಏಕಿ ದುಂಡಾವರ್ತಿ ಮಾಡಿ ನಮ್ಮನ್ನ ಆಚೆ ಕಡೆ ಎಳ್ದಾಕಿದ್ರೆ ನಾವು ಏನು ಅಂತ ಪೊಲೀಸ್ನವರು ಸಪೋರ್ಟ್ ಕೊಡ್ತಾರೆ ಇದಕ್ಕೆ. ಯಾವ ವಿಚಾರವಾಗಿ? ಹೌದು, ಅಂಗಡಿ, ನನ್ನ ಆರೋಗ್ಯ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಕಸ್ಟಮರ್ ಸಂಬಂಧಪಟ್ಟ ಮೊಬೈಲ್ಗಳಾಗಿರ್ಬೋದು, ಪ್ರತಿಯೊಂದು ಒಳಗಡೆನೆ ಇವೆ. ಈ ಕಸ್ಟಮರ್ಗೆ ನಾನು ಏನಂತ ಉತ್ತರ ಕೊಡಕ್ಕಾಗತ್ತಾ? ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನಿಮ್ಗೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ನೀನ್ ಯಾರು ಅಂತ ಕೇಳ್ತಾರೆ. ನಾನ್ ಯಾರು ಮತ್ತೀಗ ಇಲ್ಲಿ? ಇದಕ್ಕೆ ಯಾರು ಹೊಣೆ? ಈಗ ನಾನು ಯಾರು ಅಂತ ಕೇಳ್ತಾರಲ್ವಾ, ಇದಕ್ಕೆ ಯಾರು ಹೊಣೆ? ನಾನು KSRTC ಡಿಪಾರ್ಟ್ಮೆಂಟ್ಗೆ ಸುಮಾರು ಒಂದು 11.5 ವರ್ಷದಿಂದನೂ ಬಾಡಿಗೆ ಕಟ್ತಾನೆ ಇದ್ದೀನಿ. ನಾನು ಯಾರು ಅಂತ ಕೇಳಿದ್ರೆ ನಾನು ಯಾರು ಅಂತ ಹೇಳಿ? ನಾನು ಏನು ಮಾಡ್ಬೋದು? 11.5 ವರ್ಷದಿಂದ ಸುಮಾರು 10 ಅಂಗಡಿ ಇದ್ದು 10 ಅಂಗಡಿನೂ ಬಾಕ್ಲಾಕ್ಸವ್ರೆ.
ಒಬ್ಬೊಬ್ಬ ಈ ರೀತಿ ಅಂಗಡಿಯಲ್ಲಿ ತೊಂದರೆ 24,000 ಕೊಡ್ತಾರೆ. ರೂಪಾಯಿ ಬಾಡಿಗೆ ಕಟ್ತಿದ್ದ. ನಮ್ಮ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ವಿರುದ್ಧವಾಗಿ ಇದ್ದದ್ದು ಅಮೌಂಟ್ ಅದು ನಮ್ಮ 24,000 ರೂಪಾಯಿ ಬಾಡಿಗೆ ಕಟ್ತಿದ್ದ ನಾವು. ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇದೊಂದೇ, ಬಡವರಿಗೆ ಇನ್ನೊಂದ್ಸಲ ಅನ್ಯಾಯ ಆಗದಂಗೆ ನೀವು ನೋಡ್ಕೊಳ್ಳಿ, ಈ ರೀತಿ ಎಲ್ಲ ತೊಂದರೆ ಆಗದಂಗೆ ನೀವು ನೋಡ್ಕೊಬೇಕು. ಇದನ್ನ ದಯವಿಟ್ಟು ಗಮನಿಸಿ, ನಮ್ಗೆ ಅನ್ಯಾಯಗಳನ್ನ ಮಾಡಬೇಡಿ ಬಡವರಿಗೆ. ಸಾಮಾನ್ಯ ಮಿಡಲ್ ಕ್ಲಾಸ್ ಜನಗಳು